ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. Dcet 2022 ಅಪ್ಡೇಟ್ಗೆ ಮೂರು ಸ್ವಾಗತ ಫ್ರೆಂಡ್ಸ್. ನನಗೆ ಭಾಳ ಸ್ಟೂಡೆಂಟ್ಸು ಕಮೆಂಟ್ ಮಾಡಿ Dcetದು ಪ್ರಿವಿಯಸ್ ಕಟ್ ಆಫ್ದು ಒಂದು ಲಿಸ್ಟ್ ರೆಡಿ ಮಾಡಿ ಕಂಪೇರ್ ಮಾಡೋಕ್ಕಂತ ಕೇಳ್ತಾಯಿದ್ರು, ಅನಾಲಿಸಿಸ್ ಮಾಡೋಕ್ಕೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಬೆಳಗ್ಗೆಯಿಂದ ನಾನು ಅದನ್ನೇ ಮಾಡ್ತಾಯಿದ್ದೆ, ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಒಂದು 30 ಕಾಲೇಜ್ ಲಿಸ್ಟು 2021 2022 ಅಲ್ಲೇ ನಿಮಗೆ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಅದನ್ನ ಕಟ್ ಮಾಡಿ ನಾನು ಎಲ್ಲ ಪೇಸ್ಟ್ ಮಾಡಿದ್ದೀನಿ. ಈಗ 30 ಕಾಲೇಜು ಅಂದರೆ ನಾನು ಬೆಸ್ಟ್ 30 ಕಾಲೇಜಿಂದ ಹಾಕಿದ್ದೀನಿ. ಅದು ಆರ್ಡರ್ ಇಲ್ಲ, ನಾಟ್ ಇನ್ ಆರ್ಡ್ರು, ಆದರೆ ನಿಮಗೆ ಅನಾಲಿಸಿಸ್ ಗೊತ್ತಾಗುತ್ತೆ ಯಾವ್ದು ನಾವು ಮೇಲೆ ಹಾಕಬೇಕಂತ. ನಿಮ್ಗೆ ಅನಲೈಸ್ ಮಾಡೋಕ್ಕೆ ನಾನು ಈಸಿ ಮಾಡಿದ್ದೀನಿ. ಅದಕ್ಕೋಸ್ಕರ ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ಮೊದಲು ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಯಾವ ರೀತಿ ನೋಡ್ಬೇಕಂತ ಹೇಳ್ತೀನಿ ನಿಮಗೆ. ನೀವು ಗೂಗಲಲ್ಲಿ ಜಸ್ಟ್ ಟಿಕೆಟ್ ಸ್ಮಾರ್ಟ್ Dcet ಅಂತ ಸರ್ಚ್ ಮಾಡಿ. ಓಕೆ, ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಾನು ಏನು ಕೊಟ್ಟಿದ್ದೇನೆ ಅಂದರೆ ನಿಮಗೆ ಇಲ್ಲಿ ನೋಡಿ, ಡಿಪ್ಲೊಮಾ CET 2022 ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಏನು ಓಪನ್ ಆಗುತ್ತೆ ಅಂದರೆ ನಾನು ಕಾಲೇಜ್ ಲಿಸ್ಟ್ ಅಂತೂ ಆಲ್ರೆಡಿ ಮಾಡಿದ್ದೀನಿ ನಿಮಗೆ, ಕಾಲೇಜ್ ಲಿಸ್ಟು. ಆಮೇಲೆ ಕಟ್ ಆಫ್ ಆಪ್ಷನ್ ಎಂಟ್ರಿ, ನೀವು ಕಟ್ ಆಫ್ ಹೋಗಿ ಕಟ್ ಆಫ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲೇ ನೋಡಿ ನಾನು ಯಾವ ರೀತಿ ಕೊಟ್ಟಿದ್ದೀನಿ ಅಂದರೆ ನಿಮಗೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲು. ಆಮೇಲೆ ಇದು ಮೊದಲೇ ಹೇಳ್ತೀನಿ ನಿಮಗೆ, ಇದು ಹೈ ಟು ಲೋ ಅಂತ ಇಲ್ಲ. ಯಾಕಂದರೆ ಹೈ ಟು ಲೋ ನಿಮಗೆ ಯಾವ ಆಧಾರದಲ್ಲಿ ಮಾಡೋಕ್ಕಾಗಲ್ಲ. ನೀವು ಅಷ್ಟೇ ಒಂದು ಜನರಲ್ ಮೆಟ್ ನೋಡಬೇಕು, ಇಲ್ಲ ನಿಮ್ಮ ಕ್ಯಾಟಗರಿ ನೋಡಿಕೊಂಡು ನೀವು ಹೈ ಟು ಲೋ ಮಾಡ್ಬೋದು. ಯಾಕಂದರೆ ಒಂದು ನೋಡಿ 2020 ಒಂದು ಇರುತ್ತೆ, 2022 ಒಂದು ಇರುತ್ತೆ ಕಟ್ ಆಫು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೇನೆ ಅಂದರೆ ನಿಮಗೆ ಆರ್ಡರ್ ಯಾವ ರೀತಿ ಮಾಡಿದೆ ಅಂದರೆ ನಿಮಗೆ Dcet 2022 ಜನರಲ್ ಇಲ್ಲೇ ಇದೆ, ಇಲ್ಲಿ ವೆರಿಫೈ ಮಾಡ್ಕೋಬೋದು. ಆಮೇಲೆ 2021 ಇಲ್ಲೇ ಇದೆ, ಈ ಕಾಲೇಜು ಯೂನಿವರ್ಸಿಟಿ ಆಫ್ ಸ್ಟೇಟ್ ಕಾಲೇಜ್. ಅದೇ ರೀತಿ SKSJT ಕಾಲೇಜು ಇಲ್ಲಿ ಕೊಟ್ಟಿದ್ದೀನಿ. ನೀವು ಈಜಿಲಿ ನಿಮಗೆ ಹೆಂಗೆ ಈಜಿಲಿ ಮಾಡ್ಕೊಬಂದರೆ ಇಲ್ಲಿ ನೋಡಿ ಚೆಕ್ ಮಾಡ್ಕೋಬೋದು. ಓಕೆ, ಚೆಕ್ ಮಾಡಿಕೊಂಡು ಈಜಿಲಿ ನಿಮಗೆ ಕಂಪೇರ್ ಮಾಡೋಕ್ಕಾಗುತ್ತೆ. ಮೇನು ನಿಮಗೆ ಇಲ್ಲಿದ್ದಿಲ್ಲೇ ಕಂಪೇರ್ ಮಾಡಿಕೊಂಡು ಟಾಪ್ ಟು ಲೋ ಲಿಸ್ಟ್ ಮಾಡೋಕ್ಕೆ ಈಸಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನೇನು ಮಾಡಿದ್ದೀನಿ ಅಂದರೆ ಎರಡು ಕಟ್ ಆಫ್ನ ಕಟ್ ಮಾಡಿ ನಿಮಗೆ ಪೇಸ್ಟ್ ಮಾಡಿದ್ದೀನಿ 2021. ನೀವು ಈಜಿಲಿ ಒಂದೇ ಕಡೆ ಸಿಕ್ಬಿಡುತ್ತೆ, ಯಾಕಂದ್ರೆ ನೀವು ಅಲ್ಲಿ PDF ಎಲ್ಲ ಹುಡ್ಕಾಡ್ಕೋಬೇಕಾಗುತ್ತೆ. ಹಾಗೆ ನಾನು ಎಷ್ಟು ಮಾಡಿದ್ದೀನಿ ಅಂದರೆ 28 30 ಕಾಲೇಜು ಎಲ್ಲ ಕಾಲೇಜ್ದು ಈ ಥರ ಮಾಡಿದ್ದೀನಿ. ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ ಕೆಳಗಡೆ ಏನು ಮತ್ತು 2020 ಎಷ್ಟಿತ್ತು, 2021 ಎಷ್ಟಿತ್ತು ಅಂತ. ಓಕೆ, ಎನಿವೇ ಈ ವರ್ಷ ಅಂತೂ ಸ್ವಲ್ಪ ಚೇಂಜಸ್ ಆಗುತ್ತೆ. ಓಕೆ, ಅದನ್ನು ನಿಮಗೆ ಲಿಸ್ಟ್ ಮಾಡೋಕ್ಕೆ ಇದು ಬೆಸ್ಟು, ಟಾಪ್ ಟು ಲೋ ಲಿಸ್ಟ್ ಮಾಡೋಕ್ಕೆ ಇದು ಬೆಸ್ಟ್ ಅಂದರೆ ಬೆಸ್ಟು. ಯಾಕಂದರೆ ನಿಮ್ಗೆ ಕಂಪೇರ್ ಮಾಡೋಕ್ಕಾಗುತ್ತೆ. ನೀವು ಅಲ್ಲಿ ಎರಡು PDF ತೆಗೆದಿಟ್ಕೊಂಡು ಆಮೇಲೆ ಬರ್ಕೊಂಡು ಅಲ್ಲಿ ಎಷ್ಟಿತ್ತು ಇಲ್ಲಿ ಎಷ್ಟಿತ್ತು ಬರ್ಕೊಂಡು ಬರೋಕ್ಕಾಗುತ್ತೆ. ಬಟ್ ಇದು ಈಸಿ ಆಗಿಬಿಡುತ್ತೆ ನಿಮಗೆ ಕಂಪೇರ್ ಮಾಡೋಕ್ಕೆ. ಓಕೆ, ಸೊ ಚೆಕ್ ಮಾಡ್ಕೊಳ್ಳಿದ್ನ. ಆಮೇಲೆ ಈ ವರ್ಷ ಸ್ವಲ್ಪ ವೇರಿ ಆಗುತ್ತೆ, ಯಾಕಂದರೆ ಮೂಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ನಿಮ್ಗೆ ಐಡಿಯಾ ಸಿಗುತ್ತೆ. ಯಾಕಂದರೆ ಈ ಸಲ ಎನಿ ಬ್ರಾಂಚ್ ಚೂಸ್ ಮಾಡೋದು ಆಪ್ಷನ್ ಇಲ್ಲ, ಅದಕ್ಕೋಸ್ಕರ. ಓಕೆ, ನೀವು ಲಿಸ್ಟ್ ಅಂತೂ ಟಾಪ್ ಟು ಲೋ ರೆಡಿ ಮಾಡ್ಕೊಳ್ಳಿ. ಓಕೆ, ಯಾವುದಾದ್ರೂ ಒಂದು ಕ್ಯಾಟಗಿರಿ ನೋಡಿಕೊಂಡು ಟಾಪ್ ಟು ಲೋ ಮಾಡ್ಕೋಬೋದು, ಯಾಕಂದರೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಓಕೆ, ಸೊ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅಪ್ಡೇಟ್ ಮಾಡ್ತೀನಿ. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.